ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಿ ಜೆ ಅರವಿಂದ್ ಉಮ್ರಾನಿ. ನಮ್ಮ MRSC ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈಗ ಸರ್, ಈಗ ಸ್ಟಾರ್ಟಿಂಗಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ, ಊರು ಮಂದಿ ಸಪೋರ್ಟ ಇತ್ತೇನ್ರಿ ಇದು? ಖಂಡಿತವಾಗಿಯೂ ಕೂಡ ಗೋಪಾಲಗ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದು ಮಾಡೋಕ್ಕಾಗಲ್ಲ. ನಂದು ಬಗ್ಗೆ ಹೇಳ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಹಿಡಿದು SSLC ತನಕ ME ಇದ್ದೀನಿ ಸರ್. ಎಕ್ಸಾಮ್ಗೆ ಅಷ್ಟೇ ಹೋಗಿ ನಾನು ಪಾಸ್ ಆದವನು. ಡಿಗ್ರಿ ತನಕ ಅದೇ ಥರನೇ ಮಾಡಿದ್ದು. ಆದರೆ ನಾನು ME ಕಲ್ತಿದ್ದು ME ಕಾಯ್ದಿದ್ದು SSLC ತನಕ. ಆಮೇಲೆ ಪಾನ್ ಶಾಪ್ ಅಂಗಡಿ ಇಟ್ಟೆ ಒಂದು, ಅಣ್ಣರು ಹಾಕಿಬಿಟ್ರು. ನಾನು ಪಾನ್ ಶಾಪ್ ಅಂಗಡಿ ನಡೆಸಿದ್ದೆ. ಆಮೇಲೆ ಪಂಚರ್ ಅಂಗಡಿ ಇಟ್ಟೆ ಸರ್. ಬೇವಿನಕಾಯಿ ಹಚ್ತಿದ್ದೆ, ಎಲ್ಲ ಗಿಡಗಳೆಲ್ಲ ಬೇವಿನಕಾಯಿ ಹಚ್ಚಿ ಸೊಲಿಗಿ ಅವೆಲ್ಲ ಬರ್ತಿದ್ವು. ಸೊಲಿಗಿಲಿ 4ನೇ 8ನೇ ಕೊಡ್ತಿದ್ರು ಅವಾಗ. ಆಮೇಲೆ ಬೇರೆದವ್ರ ಹೊಲದಲ್ಲಿ ಗಿಡಗಳು ಅಗತಿ ಮಾಡ್ಲಿಕ್ಕೆ ಹೋಗ್ತಿದ್ದೆ. ನಿಂಬೆ ಗಿಡಗಳಿಗೆ, ತೆಂಗಿನ ಗಿಡಗಳಿಗೆ, ದಾಳಿಂಬೆ ಎಲ್ಲ ಅಗತಿ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಗೌಂಡ್ಯಾರ ಕೈಯಲ್ಲಿ ಹೋಗಿದ್ದೀನಿ ಸರ್. ಆಮೇಲೆ ನಮ್ಮ ತಂದೆಯವ್ರ ಜೊತೆಗೆ ನಾನು ಹುಯಾರ್ ಹಮಾಲಿ ಮಾಡ್ಲಿಕ್ಕೆ ಹೋಗಿದ್ದೀನಿ ಸರ್. ಆಮೇಲೆ ಮಂಗಳವಾಡಿ ಒಂದು ಹತ್ತಿ ಮಿಲ್ ಇದೆ ಸರ್, ಹಳ್ಳಿ ಮಿಲ್ಲು. ಅಲ್ಲಿ ನಾನು ಮಿಲ್ಲಲ್ಲಿ ಕೆಲಸ ಮಾಡಿದ್ದೀನಿ. ಹುಣಚಿಕಪ್ಪಿನ ಗಿರಣಿಯಲ್ಲಿ ಕೆಲಸ ಮಾಡಿದ್ದೀನಿ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಸ್ವಲ್ಪ ಏನೋ ದೇವರು ನಮ್ಮ ಅಣ್ಣ, ಹಿರಿಯ ಅಣ್ಣ ಕಾಂತು ಇಂಚಿಗೇರಿ ತಾಳೆ ಸರ್. ಆ್ಯಕ್ಚುಲಿ ನಮ್ಗೆ ಭಾಳ ಬ್ಯಾಕ್ ಬೋನು. ಸ್ಟಾರ್ಟಿಂಗ್ ಲೆವೆಲಲ್ಲಿ ನಮಗೆಲ್ಲ ನಮ್ಮ ತಂದೆಯವ್ರು ತೀರ್ಕೊಂಡಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ದೊಡ್ಡನಂದು ಭಾಳ ಹೆಲ್ಪ್ ಆಯಿತು. ಹೆಲ್ಪ್ ಅಂದರೆ ನಾವು ತಂದೆ ಸ್ಥಾನದೊಳಗೆ ಅವನೇ ನಿಂತ್ಕೊಂಡು ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ದೆ. ನನಗೊಂದು ಆರ್ಟಿಫಿಷಿಯಲ್ ಒಂದು ಕೆಲಸ ಕೊಡಿಸದ. ಆ ಒಂದು ಕೆಲಸ ಹಚ್ಚಿದ ಒಂದು ಹೆಸರು ಇನ್ನೂ ತನಕ ನಾನು ಅವನ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಅವನ ಮುಂದೆ ಹೇಳ್ಕೊಳಕಿಲ್ಲ. ಏನೋ ಒಂದು ಇದು ಒಂಥರ ಏನೋ ನಾಚಿ ಸ್ವಭಾವವಾಗಿರ್ಬೋದು ಏನೋ. ಆದ್ರೆ ಅವನ ಬಗ್ಗೆ ನಾನು ಹೇಳ್ಕೊಳ್ಳೇಬೇಕು ಸರ್. ಈ ಪೀಳಿಗೆ ಇವತ್ತು ಒಂದು ತಣ್ಣ ತಿಂತೀನಿ ಅಂದರೆ ಮೂಲ ಕಾರಣಕ್ಕಿಂತ ನಮ್ಮಣ್ಣ. ಈಗ ಸರ್, ಚೈಲ್ಡ್ ಲೈಫ್ ಹೆಂಗಿದ್ರಿ ಸರ್ ನಿಮ್ಮದು? ಅದೇ ಸರ್, ಚೈಲ್ಡ್ ಫ್ರೀ ಆಗಿದ್ದೇವೆ ಸರ್. ಎಲ್ಲರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಸರ್ಕಲ್ ಜೊತೆ ನಮ್ಮ ತಂದೆ ಮಕ್ಕಳು ಅಪ್ಪ ಮಗನ ಥರ ಇದ್ದಿದ್ರಲ್ಲ ಸರ್. ನಾವು ಒಂದೇ ಮಾತು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಥರ ಇದ್ದೇವೆ. ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಪ್ರಾಣೇಶ್ವರ್ ಹೇಳುವಂಗೆ ಸೊಳೆ ಮಗ ಅಂದ್ರೆ ಕಿಮ್ಮತ್ತು ಭಾಳ ಹೇಳ್ತಾರೆ. ನಮ್ಮ ತಂದೆಯವ್ರ ಜೊತೆ ಈ ಥರ ಬೈಕೋತ ಬಂದವ್ರು ಸರ್. ನಾವು ತಂದೆಗೆ ಬೈಯನ ಆಶ್ಚರ್ಯದಿಂದ ನೋಡ್ತಿದ್ರು ಊರಾಣಕ್ಕೆಲ್ಲ. ಆದ್ರೆ ನಮ್ಮ ಅಪ್ಪ ಬೈದ್ರೇನೆ ನೀನು ನನ್ನ ಮಗ ತಪ್ಕೋತಿದ್ದಾರೆ. ಬೈಬೇಕು ನೀ ನನಗೆ, ನೀ ಚಂದ ಮಾತಾಡಿದ್ರೆ ಕಿಮ್ಮತ್ ಕೊಡಲ್ಲ ನಮ್ಗೆ. ನಾವು ಸೊಳೆ ಮಗ ಅಂದ್ರೆ ಯಾವ್ದು ನನ್ನ ಮಗ ಅಂತ. ಎಷ್ಟು ಕಾಮಿಡಿ ಅದು ಸರ್. ನಾನು ಕಾಮಿಡಿ ಮಾಡ್ತೀನಿ ಅನ್ನೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ತಂದೆಯವ್ರು ಇಷ್ಟು ಹಾಸ್ಯಕಲ್ಲ. ಅದ್ರ ರಂಗಭೂಮಿ ಎಲ್ಲ ಅವರ ಕಾಮಿಡಿ ಮಾಡ್ತಿದ್ರು ಸರ್. ಸ್ಪಾಟ್ ಪಂಚ್ ಅವ್ರದ್ದು ನಿತ್ತಲೆ 4 ಜನ ನಿಂತಿದ್ರೆ ಕಾಮಿಡಿ ಮಾಡ್ತಿದ್ರು. ಒಂದಿನ ರಾತ್ರಿ 12 ಗಂಟೆಗೆ ಮಲ್ಕೊಂಡಿದ್ದೆ ಸರ್. ಮನೆಯಲ್ಲಿ ಗೆಸ್ಟ್ಗಳು ಬಂದಿದ್ರು ಮನೆಗೆ, 4-5 ಮಂದಿ. ಅವ್ರ ಜೊತೆ ಹೆಂಗೆ ಮಾತಾಡ್ತಾ ಇದ್ದಂದ್ರೆ ಅವಾಗೆಲ್ಲ 7-8ಕ್ಕೆ ಎಲ್ಲರೂ ಮಣಗ್ತಿದ್ದೇವೆ ಹಳ್ಳಿ ಒಳಗೆ. ಆದ್ರೆ ಇವನು ರಾತ್ರಿ 1:30 ತನಕ ಮನೆಗಿಲ್ಲ ಸರ್. ಅವ್ರ ಜೊತೆ ಮಾತಾಡೋದು. ಅವ್ರು ದೂರದಿಂದ ಜರ್ನಿ ಮಾಡಿ ಬಂದಿದ್ದಾರೆ, ಹೈರಾಣ ಆಗ್ಯಾರ, ಊಟ ಮಾಡಿ ಅವ್ರು ಮಲ್ಕೊಳ್ಳಿ ಬಿಡು ಅಂತ ನಾನು ಅವ್ನು ಹಂಗೆ ಮಾತಾಡೋದು. ಸಿಟ್ಟಿಗೆ ಬೈದಾನ, ಮನುಷ್ಯ ಇದೀವ ಏನದೀವಿ. ವಾಚ್ ತಗ ತೋರಿಸಿದೆ ನೋಡಿ, ಇಲ್ಲಿ ವಾಚ್ ಟೈಮ್ ಎಟ್ಟಾಗೈತಿ, 1:30 ಆಗ್ಯದ ಟೈಮ್, ಇನ್ನೂ ತನ ಎಚ್ಚರದಿ ಮನುಷ್ಯದ ಏನದ ಬೈದಾನ. ಅವ್ನೇನು ಹೇಳ್ದಾಗ ಗೊತ್ತನ್ರಿ, ಒಂದೇ ಮಾತು ಹಾಸ್ಯದೊಳಗೆ, ಯಪ್ಪ ಬಾಯಿ ಎಷ್ಟಾಗಿತ್ತು ನೋಡು ನಿನ್ನ ವಾಚಿನ ಟೈಮ್, 1:30 ಆಗೈತೆ, ಅದನ್ನು ತಿರುವಿ 8ಕ್ಕೆ ಹಿಡಿಯಪ್ಪ, 8 ಇಂಥ ಒಂದು ಸ್ಪಾಟ್ ಪಂಚ ನಮ್ಮ ತಂದೆಯವರು. ಹಾಗೆ ಏನೋ ಮಧ್ಯದಲ್ಲಿ ಏನೋ ದೇವರು ಅವ್ರು ಭಾಳ ದಿವಸ ಬದುಕಿಸ್ಕೊಟ್ಟಿಲ್ಲ. ಒಂದು ಆಕ್ಸಿಡೆಂಟ್ದೊಳಗೆ ತಂದೆಯವ್ರು ತೀರ್ಕೊಂಡ ನಂತರ ಜವಾಬ್ದಾರಿ ಜಾಸ್ತಿ ಬಿತ್ತು. ಹಾಗೆ ದುಡ್ಕೊಂತ ಈ ಮನೆಗಳ ತಂದೆಗೆ ತಾಯಿ ನಮ್ಮ ತಮ್ಮ ಸುರೇಶ್ ಶಿವರಿ ಅಂತೇಳಿ, ಅದು ಬ್ಯಾರೇನೇ ಐತೆ ಅಂತೇಳಿ ಎಲ್ಲರೂ ಅವ್ನು ಬೆಳೆಸ್ಕೊಂಡು SSLC ಮುಗಿದು ಸ್ವಲ್ಪ ದಿನದಾಗ ನಂದೇ ಆದಂಥದ್ದು ಒಂದು ನಮ್ಮ ತಂದೆ ತಿಳ್ಕೊಳ್ಳೋಣ. ನಮ್ಮ ತಂದೆ ಹೆಸರಲ್ಲೇ ನಾನು ಆರ್ಕೆಸ್ಟ್ರಾ ಇಟ್ಟಿದ್ದು ಮೊದಲಿಗೆ, ಶಂಕರ್ ಮೆಲೋಡೀಸ್. ಇನ್ನೂ ತನಕನೂ ನಾನು ಶಂಕರ್ ಮೆಲೋಡೀಸ್ ಅನ್ನೋದು ಇನ್ನೂ ತನಕನೂ ಕಲಾಸಿಂಚನ. ಆ್ಯಕ್ಚುಲಿ ನಮ್ಮ ಶಂಕರ್ ಮೆಲೋಡೀಸ್ ದೊಡ್ಡ ಬೆನ್ನೆಲು ಬಂದರೆ ಕಲಾಸಿಂಚನ ಜೊತೆಗೆ ಎಲ್ಲ ಕಲಾಸಿಂಚನ ಜೊತೆಗೆ ಶಂಕರ್ ಮೆಲೋಡೀಸ್ ಅನ್ನೋಂಥ ಒಂದು ತಂಡ ಇನ್ನೂ ಹೊರಟಿದ್ದೇವೆ. ಈಗ ಸರ್, ನಿಮ್ಗೆ ಇಂಪ್ರೆಷನ್ ಯಾರು ಸರ್ ಇದಕ್ಕೆ? ಇಂಪ್ರೆಷನ್ ಅಂದರೆ ಮೂಲತಃ ನಮ್ಮ ತಂದೆನೇ ಇಂಪ್ರೆಷನ್ ತಿಳ್ಕೊಳ್ಳಿ ಭಾಳ ಖುಷಿ ಪಡ್ತೀನಿ ಸರ್ ನಾನು. ಆ್ಯಕ್ಚುಲಿ ಪೀರಿಯಡ್ದೊಳಗೆ ಗುರು ಅಂತ ನನಗೆ ನಮ್ಮ ತಂದೆನೇ ರೀ. ಗುರು ಅಂದ್ರೆ ನನಗೆ ಹಿಂಗೆ ಮಾಡ್ಬೇಕು ಅವರೆಲ್ಲ ನಾಟಕಗಳನ್ನು ನೋಡ್ತಿದ್ದೆ ಸರ್ ಮೊದಲಿಗೆ. ನಾಟಕಗಳು ನೋಡಿ ಆಮೇಲೆ ಪ್ರಾಣೇಶ್ ಗುರುಗಳು ಅದಂದ್ರೆ ಗುಂಡಣ್ಣ ಡಿಗ್ಗಿ ಅವರು ಹಾಸ್ಯ, ರವಿ ಭಜಂತ್ರಿ ಅವ್ರು ಜಾಸ್ತಿ ಕ್ಯಾಸೆಟ್ಗಳು ನಾನು ನೋಡಿ. ರವಿ ಭಜಂತ್ರಿ ಅವ್ರದ್ದು, ನರಸಿಂಹ ಜೋಶಿ, ಮಹಾಮನಿ ಅವ್ರದ್ದು, ಆಮೇಲೆ ಅಸಾದುಲ್ಲಾ ಬೇಗ, ರಿಚರ್ಡ್ಸ್ ಲೂಯಿಸ್, ಎಲ್ಲ ಕ್ಯಾಸೆಟ್ಗಳು ನಮ್ಮ ಮನೆಯಲ್ಲೆಲ್ಲ ತಂದು ಕಂಪಲ್ಸರಿ ಅವ್ರ ಕ್ಯಾಸೆಟ್ಗಳು ಕೇಳಿ ನಾನು ಯಾಕೆ ಮಾಡಬಾರ್ದು ಅಂತ ನಗೆ ಹಬ್ಬಗಳನ್ನೇ ಮಾಡ್ತೀವಿ ಸರ್. ಈಗೆಲ್ಲ ಆರ್ಕೆಸ್ಟ್ರಾದೊಳಗೆ ಒಂದು 5 ಬೇಡ 10 ನಿಮಿಷ ಆದರೆ ಜನರಿಗೆ ಬೋರ್ ಹೊಡೆದಿತ್ತೇನೋ, ಇದಾಗಿಂದ ಡ್ಯಾನ್ಸ್ ಬೇಕೇನೋ, ಅವ್ರ ಹಾವಭಾವಗಳು ತಿಳ್ಕೊಂಡು ನಾವು ಚೇಂಜ್ ಮಾಡ್ತಿರ್ತೀವಿ ಸರ್. ನಗೆ ಹಬ್ಬ ಮಾಡುವಾಗ ಮಿನಿಮಮ್ ಒಬ್ಬರು 1 ತಾಸು ಮಾತಾಡ್ತಿದ್ದೇವೆ ಸರ್. ಕಾಮಿಡಿ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೇವೆ ಸರ್. ಸ್ಟ್ಯಾಂಡಪ್ ಕಾಮಿಡಿ. ಹೌದು, ಸ್ಟ್ಯಾಂಡಪ್ ಕಾಮಿಡಿ ಸರ್. ಮೊದಲಿಗೆಲ್ಲ ನಾನು ಮುಂದೆ ಬರ್ತಾ ನಮಗೆಲ್ಲ ಗೋಪಾಲ್ ಹುಗಾರ್ ಸರ್ ಸಿಕ್ಕರು. ಅದಕ್ಕಿಂತ ಪೂರ್ವದಲ್ಲಿ ನಮಗೆಲ್ಲ ದೇವಕುಮಾರ್ ಸಾತ್ಲಂಗ, ಅವನು
ಅದಕ್ಕಿಂತಲೂ ಮೊದಲು ಹೇಳ್ಬೇಕಂತಂದ್ರೆ ನಮ್ಗೆ ಕುಲಕರ್ಣಿ ಪ್ರಮೋದ್ ಕುಲಕರ್ಣಿ ಸುಧೀರ್ ಮೈಗೂರು ಅಂತ ನನ್ನ ಜೊತೆಗೆ ಭಾರಿ ಜೋಡಿ ಹಾಸ್ಯ ಕಲಾವಿದರು. ಅವ್ರ ಜೊತೆ ಎಲ್ಲ ಬೆಳಿತಾ ಏನೋ ಸಮಯ ತಕ್ಕಂತೆ ಎಲ್ಲ ಬದಲಾಗ್ಕೊತ ಎಲ್ಲರೂ ಗಟ್ಟಿ ಕಾಳುಗಳು ಏನೋ ದೂರ ಹೋದು, ಚೋಳ ಕಾಳುಗಳೆಲ್ಲ ದೂರ ಹೋದು, ಗಟ್ಟಿ ಕಾಳು ಹಾಕ್ಬಿಡ್ದಾವಲ್ಲ, ಲಾಸ್ಟಿಗೆ ಗಟ್ಟಿ ಕಾಳುಗಳು ಎರಡು ಗೋಪಾಲ್ ಹೋಗಾರ ಗೋಪಾಲ್ ಚೀರು. ಅದರಿಂದ ಬೇರೆ ಮಾಡ್ಲಾಕ ರಗಡ ಮಂದಿ ಪ್ರಯತ್ನ ಮಾಡಿದ್ರು, ಬೇರೆ ಮಾಡೋಕ್ಕಾಗಲ್ಲ ಸರ್, ಆಗೋದು ಇಲ್ಲ. ನಾವು ಜೀವನ ಕೆಡಿಸ್ಕೊಂಡಿಲ್ಲ, ಕೇಳಿ ಬಿಟ್ಟಿದ್ದೇವೆ. ಜನ ಇರ್ತಾರೆ ಚಲೋ ನೋಡುದು ಆಗಂಗಿಲ್ರಿ ಈಗ. ಇರ್ತಾರೆ ಬೇಕಿರ್ತಾರೆ ಅವ್ರು ಅದಾರ ಅಂತಾನೆ ನಾವು ಈಗ ಬಂದೇವೆ ಅಂತ ಅನ್ಸುತ್ತೆ. ಏನಂದ್ರೆ ಒಬ್ಬ ವ್ಯಕ್ತಿ ಬೆಳೆದನಂತ ಯಾವಾಗ ಗೊತ್ತಾಗತ್ತಂದ್ರೆ, ಈಗ ಅರವಿಂದರ ಬಗ್ಗೆ ಬೆಳೆದನಂತ ಯಾವಾಗ ಗೊತ್ತಾಗತ್ತಂದ್ರೆ ನಿನ್ನ ಬಗ್ಗೆ ಮಾತಾಡುವಾಗ. ಈಗ ಅರವಿಂದ್ ಬೆಳೆದನಂತಂದ್ರೆ ಮಾತಾಡೋದಂದ್ರೆ ಒಳ್ಳೆ ರೀತಿಯಿಂದಲ್ಲ, ನೀನನ್ನು ಹೆಂಗ ತುಳಿಬೇಕು ಅಂತಕ್ಕಂಥದ್ದು ಒಂದು ಟೀಮ್ ರೆಡಿ ಆಗಿರುತ್ತೆ. ಈಗ ಅರವಿಂದ್ ಅವರು ತುಂಬಾ ಕರ್ನಾಟಕದವರು ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಟುಡಿಯೋ ನಿಮ್ದು. ನನಗೆ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ಸಿಕ್ಕಾಪಟ್ಟಿ ಆರ್ಟಿಸ್ಟ್ಗಳು ನಿಮ್ಮ ಸ್ಟುಡಿಯೋದಿಂದನೇ ಹೊಸ ಹಾಡುಗಳನ್ನ ತೆಗೆದುಕೊಂಡು ಬರ್ತಾರೆ. ಹಾಡಿನೊಳಗೆ ಬರ್ತಾ ಇರ್ತಾರೆ ಡಿಜರ್ ಕೇಳಿ ಎಲ್ಲಪ್ಪ ಡಿಜರ್. ನಾನು ಫಸ್ಟ್ ಟೈಮ್ ಬಂದಿದ್ದು ನಿಮ್ಮ ಡಿಜೆ ಇದು ಸ್ಟುಡಿಯೋಕ್ಕೆ. ತುಂಬಾ ಚೆನ್ನಾಗಿದೆ, ಇಲ್ಲೆಲ್ಲ ನೋಡಿದಾಗ ನೀವು ನಡೆದುಕೊಳ್ಳುವಂಥ ರೀತಿಯಾಗಿರ್ಬೋದು, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇದೇ ಪ್ರೀತಿ. ಇವತ್ತ ನೀವು ಕರೆದುಕೊಳ್ಳೋ ಅಷ್ಟು ದೂರ, ಹೆಚ್ಚು ಕಡಿಮೆ ನಾನು ಆ ಕಡೆಯಿಂದ 100 ಕಿಲೋಮೀಟರ್, ಈ ಕಡೆ ಒಂದು 160 ಕಿಲೋಮೀಟರ್ ಯಾಕೆ ಓಡಿ ಬಂದೀವಿ ಅಂತಂದ್ರೆ ಸ್ಕೂಲ್ ಮುಗಿದ ತಕ್ಷಣ ಓಡಿ ಬಂದೆ ನಿಮ್ಗೆ. ಯಾಕಂದ್ರೆ ನಿಮ್ ಪ್ರೀತಿಗೆ. ನಾನು ಡಿಜೆ ಅರವಿಂದ್ರು ಇಷ್ಟು ಫೇಮಸ್, ನಮ್ಮ ಕಲಾಶಿಂಚನ ಹೆಂಗ ಆರ್ಕೆಸ್ಟ್ರಾ ಫೇಮಸ್ ಆಗೈತಿ, ಹಂಗ ಡಿಜೆ ಅರವಿಂದ್ ಸ್ಟುಡಿಯೋ ಹೆಂಗೈತಿ ನೋಡ್ಬೇಕು, ಅಲ್ಲಿ ಟೀಮ್ ವರ್ಕ್ ಹೆಂಗೈತಿ ನೋಡ್ಬೇಕು ಅಂತ ಅದು ಒಂದು ಆಸೆ ನನಗೆ ಫ್ಯಾಕ್ಟ್ಲಿ ಹೇಳ್ಬೇಕಂದ್ರೆ. ಸೊ ಇವತ್ತು ಆ ಮೂಲಕ ಈಡೇರಿತು. ಭಾಳ ಖುಷಿ ಆಯ್ತು ಸ್ಟುಡಿಯೋ ನೋಡಿ. ಒಂಥರ ಸ್ಪೆಷಲ್ ಇದೆ ಸರ್. ನಾವೇನೋ ಒಂದು ಬೆಂಗಳೂರು ಹೋದಂಥ ಫೀಲ್, ನಾವೆಲ್ಲ ಶೂಟಿಂಗ್ಗಳಿಗೆ ಹೋದಾಗ ಅಲ್ಲೆಲ್ಲ ಸ್ಟುಡಿಯೋಗಳು ನೋಡ್ತಿದ್ದೀವಲ್ಲ, ಆ ಫೀಲ್ ಬಂತು ಸರ್. ಇದೆಲ್ಲ ನಿಮ್ಮೆಲ್ಲ ವರ್ಕ್ ಗಿರ್ಕೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ. ನೀವು ನಮ್ಮ ಮಾತಿಗೆ ಕಿಮ್ಮತ್ ಕೊಟ್ಟು ಬಂದಿದ್ದು ಥ್ಯಾಂಕ್ಸ್ ಸರ್. ಇಲ್ಲ, ಇನ್ನೊಂದು ಏನು ಗೊತ್ತಂದ್ರೆ, ಯಾರೇ ಕರೀಲಿ, ಚಿಕ್ಕ ಮಗುನಂತ ತಿಳ್ಕೊಂಡು ಹಿರಿಯರು ಯಾರು ಕರೆದ್ರು ಕೂಡ ಅವ್ರ ಜೊತೆಗೆ ಸರ್ ನಿಮ್ಮ ಊರ ಬಗ್ಗೆ ಹೇಳ್ರಲ್ಲ ಸ್ವಲ್ಪ. ನಮ್ಮ ಊರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಇತಿಹಾಸ ಇರುವಂಥ ಊರು. ವಿಜಯಪುರದೊಳಗೆ ಆಕರ್ಷಣೀಯ ಸ್ಥಳ, ಪ್ರವಾಸಿ ಸ್ಥಳ ಅಂದ್ರೆ ಗೋಳಗುಮಟ ಅಂತ ಹೇಳ್ತೇವೆ. ಆದ್ರೆ ಈ ಗೋಳಗುಮಟ ಕಟ್ಟಬೇಕಾದ್ರೆ ಮೂಲತಃ ನಮ್ಮ ಮಹಾಲಯನಾಪುರ ಅಂತೇಳಿ ಊರು. ಅಲ್ಲಿ ನಮಗೆ ಮಿನಿ ಗೋಲ್ ಗುಂಬಜ್ ಅಂತೇಳಿ ಒಂದು ಗೋಲ್ ಗುಂಬಜ್ ಕಟ್ಟಿದ್ದಾರೆ ಫಸ್ಟ್ ಎಕ್ಸಾಂಪಲ್ ನಮ್ಮೂರಲ್ಲಿ ಕಟ್ಟಿ ನೋಡಿ. ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಬಿಜಾಪುರದಲ್ಲಿ ದೊಡ್ಡ ಗೋಲ್ ಗುಂಬಜ್ ಕಟ್ಟಿದ್ರು. ಇನ್ನೊಂದು ಕಲೆ ತವರು ಅಂದ್ರೆ ನಮ್ಮೂರು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ನಮ್ಮಲ್ಲಿ ಪಾತ್ರಗಿತ್ತಿ ಮಹಲ್ ಅಂತೇಳಿ ರಾಜ್ಯ ಮಣಿತನ ಒಂದು ಕಟ್ಟಿಸಿದ್ದಾರೆ ಅಲ್ಲಿ. ಅಂದರೆ ಹಿಂದಿನ ಅವರ ಆಸ್ಥಾನದೊಳಗೆ ಒಂದು ನೃತ್ಯ ಮಾಡುವಂಥ ಒಂದು ಕೆಲೆಗೆ ಸಂಬಂಧಪಟ್ಟಂಥ ಒಂದು ಮಹಲ್ ಇದೆ ನಮ್ಮಲ್ಲಿ. ಆ ಊರ ಹೆಸರು ಕೂಡ ಮಹಲ್ ಅಂತೇಳಿ ನಮ್ಮ ಊರಿಗೆ ಹೆಸರಿದೆ ಸರ್. ಮಹಲು ವಿತ್ ಐನಾಪುರ ಎರಡು ಹೆಸರಲ್ಲೇ ಕರೀತಾರೆ. ಇತಿಹಾಸ ಏನಪ್ಪ ಅಂತಂದ್ರೆ, ಗೋಲ್ ಗುಂಬಜ್ಗೆ ನಮ್ಮೂರಲ್ಲಿರುವಂಥ ಮಿನಿ ಗೋಲ್ ಗುಂಬಜ್ಗೆ ಅಂಡರ್ಗ್ರೌಂಡ್ ಭೂಮಿಯಲ್ಲಿ ಒಂದು ಮಾರ್ಗ ಇದೆ ಅಂತೆ ಸರ್, ಸುರಂಗ ಮಾರ್ಗ ಇದೆ. ಅವಾಗಿನ ರಾಜ್ಯರೆಲ್ಲ ಇಲ್ಲಿಂದ ಅಲ್ಲಿಗೆ ಪಾಸ್ ಆಗ್ಲಿಕ್ಕೆ ಒಂದು ದಾರಿ ಇದೆ ಅಂತ ಹಿರಿಯರು ಹೇಳುವಂಥ ಮಾತು ಸರ್. ಒಂದು ಇತಿಹಾಸ ಊರು ಸರ್ ನಾವು. ಸರ್ ನಿಮ್ಮ ಊರ ಬಗ್ಗೆ ಏನು ಸ್ಪೆಷಲ್? ಸ್ಪೆಷಲ್ ನಮ್ಮೂರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಮುದ್ದೇಬೇಳ ತಾಲೂಕು ಎರಗಲ್ ನಮ್ಮದು. ನಾನು ಹುಟ್ಟು ಬೆಳೆದಂಥ ಊರು. ನಮ್ಮ ಊರಾಗ ಶರಣರಾಗಿರುವಂತಹ ಘನಮಠ ಶಿವಯೋಗಿಗಳು ಬಂದು ನೆಲೆಸಿ ತಪವನ್ನು ಮಾಡಿರ್ತಕ್ಕಂಥ ಒಂದು ಊರು ನಮ್ಮದು. ಅಂದರೆ ಆ ಭಾಗಗಳು ಬಂದು ನೆಲೆಸಿ ಹೋಗಿದ್ದಾರೆ ಅಲ್ಲಿ ಬಂದು. ಆಮೇಲೆ ಜೊತೆಗೆ ಕೆಡಗಣೇಶ್ವರ ಅಂತಕ್ಕಂಥ ಒಂದು ದೊಡ್ಡ ದೇವಸ್ಥಾನಲ್ಲಿ ಅವರು ಕೂಡ ಈ ನಾಡಿಗೆ ಒಂದು ದೊಡ್ಡ ಶರಣರು. ಅವರು ಕೂಡ ನಮ್ಮ ಕೆಡಗಣೇಶ್ವರ ಒಂದು ತಪಸ್ಸಿನ ಭೂಮಿ ಅದು ಕೂಡ. ಅಂಥ ಒಂದು ಪುಣ್ಯಕ್ಷೇತ್ರ ಜೊತೆಗೆ ಹಲವಾರು ಮಂದಿ ಕಲಾವಿದರ ಮತ್ತು ಸಾಧಕರ ತವರು ಊರು ನಮ್ಮದು. ಸೊ ಹಾಗಾಗಿ ನಮ್ಮ ಎರಗಲ್ಲ ಗ್ರಾಮ ಒಂದು ಕಲೆಯ ತವರೂರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಶರಣರ ಊರಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸರ್ ಇದು ನಿಮ್ಮ ಸಕ್ಸಸ್ ಏನು ಲಕ್ ಅನಿಸ್ತೈತ್ರಿ ಏನು ಹಾರ್ಡ್ ವರ್ಕ್ ಅನಿಸ್ತೈತ್ರಿ ನಿಮ್ಮದು? ಸಕ್ಸಸ್ ಅನ್ನೋದು ಲಕ್ ಅಲ್ಲ, ಹಾರ್ಡ್ ವರ್ಕ್. ಇದು ಒಂದೇ ಅಂತಲ್ಲ, ಪ್ರತಿಯೊಂದರಲ್ಲೂ ಕೂಡ ನಾವು ಎಫರ್ಟ್ ಹಾಕಲೇಬೇಕು. ಹೌದು, ಎಫರ್ಟ್ ಹಾಕಬೇಕು. ಮತ್ತು ಇವತ್ತು ನೋಡ್ರಿ, ಊರಿಗೆ ಕನಿಷ್ಠ ಅಂದ್ರೆ ಒಂದು ತಾಲೂಕಿಗೆ 15ರಿಂದ 20 ಆರ್ಕೆಸ್ಟ್ರಾಗಳದಾವೆ. ಹೌದು. ಹಿಂಗೆ ಜಿಲ್ಲೆಗೆ ಎಷ್ಟು ಆರ್ಕೆಸ್ಟ್ರಾಗಳಾಗ್ತಾವೆ, ರಾಜ್ಯದಾಗ ಎಷ್ಟು ಆರ್ಕೆಸ್ಟ್ರಾಗಳಾಗ್ತಾವೆ. ಹೌದು. ಸುಮಾರು ಅಂದಾಜು ಲಕ್ಷಗಟ್ಟಲೆ ಆರ್ಕೆಸ್ಟ್ರಾಗಳು. ಸುಮ್ಮನೆ ಒಂದು ಮಾಮೂಲಿ ಪ್ರಕಾರ ಅಷ್ಟು ಆರ್ಕೆಸ್ಟ್ರಾಗಳಲ್ಲಿ ಸಕ್ಸಸ್ ಕಂಡಿರ್ತಕ್ಕಂಥದ್ದು ಬೆರಳೆಣಿಕೆ ಎಷ್ಟು. ಹೌದು. ಎಲ್ಲ ಆರ್ಕೆಸ್ಟ್ರಾಗಳು ಈ ಸಕ್ಸಸ್ ಕಂಡಿರೋದು ಬೆರಳೆಣಿಕೆ ಎಷ್ಟು. ಬಟ್ ಅದ್ರಾಗ ಡಿಫ್ರೆಂಟಾಗಿ ಯೋಚನೆ ಮಾಡಿದವ್ರು ಮಾತ್ರ ಸಕ್ಸಸ್ ಕಂಡಿರ್ತಾರೆ. ನಮ್ಮಿಬ್ಬರದ್ದು ಯೋಚನೆ ಹೆಂಗಿರುತ್ತೆ ಅಂದರೆ, ಈ ಗೋಪಾಲ್ ಆಗಿರ್ಬೋದು, ನಾವು ಅದು ಬೇರೆ ಆರ್ಕೆಸ್ಟ್ರಾದ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ.
ನಮ್ಮ ಆರ್ಕೆಸ್ಟ್ರಾ ಅಂದ್ರೆ ಹಿಂಗೆ ಇರ್ಬೇಕಂತ ಕನಸನ್ನ ಇಟ್ಕೊಂಡು ನಮ್ಮ ಆರ್ಕೆಸ್ಟ್ರಾವನ್ನು ಸೃಷ್ಟಿ ಮಾಡೋದು. ಪ್ಲಾನಿಂಗ್ ಸರ್. ಈಗ ಒಂದು ಸೆಲೆಬ್ರಿಟಿ ಶೋಗಳು ಮಾಡಿದೆ ಅಂದ್ರೆ ಈ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಗೋಪಾಲ್ ಉಗಾರ್ ಸರ್ ಮೊದಲಿಗೆ ಒಂದು ಸೀದಾ ದಾರಿ ಹುಡುಕಾಡಲ್ಲ ಸರ್. ಅವರು ಹಿಂದಿನ ಸಂಧಿ ಹುಡುಕಾಡಿ ಬರ್ತಾರೆ, ಬೇರೆ ಸಂಧಿ ಇದ್ರು. ಯಾಕಂದ್ರೆ ಜನರ ಮಧ್ಯದಲ್ಲಿ ನಾವು ಆಂಕರಿಂಗ್ ಮಾಡುವಾಗ ಜನರ ಮಧ್ಯದಲ್ಲಿ ತೋರಿಸ್ಬೇಕು ಈಗ ನೀವು ಎದುರಿಗೆ ಬರ್ತಾ ಇದ್ದಾರೆ ಅಂತ. ಆದ್ರೆ ಇವ್ರು ಕರ್ಕೊಂಡ್ ಬರೋದು ಸಂಧಿಯಿಂದ. ಅಭಿಮಾನಿಗಳು ಸೆಲ್ಫಿ ಸಲುವಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ಕೆಡಿಸಿರುವಂತ ಒಂದು ಉದಾಹರಣೆ ಇದಾವೆ. ಹಿಂಗಾಗಿ ಕಾರ್ಯಕ್ರಮದ ಒಂದು ಸೇಫ್ಟಿ, ಕಾರ್ಯಕ್ರಮ ಚಂದ ಆಗ್ಬೇಕಾದ್ರೆ ನಮ್ದೇ ಅಂತ ಒಂದು ಥಿಂಕ್ ಇರುತ್ತೆ. ಫಸ್ಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಕಲಾವಿದರ ಸೇಫ್ಟಿ. ನಮ್ ಬೇಕಾಗಿ ಕಲಾವಿದರ ಸೇಫ್ಟಿ. ಅದಕ್ಕೋಸ್ಕರವಾಗಿ ಈ ರೂಟ್ಗಳನ್ನ ಮ್ಯಾಪ್ ಮಾಡ್ಕೊಂಡಿರ್ತೀವಿ ನಾವು ಅದನ್ನ. ಅಂದ್ರೆ ಇವರು ಸೆಲ್ಫಿಗೋಸ್ಕರ ದಬಾಶ್ ಬಂದ್ಬಿಡ್ತಾರೆ ಗೋಪಾಲ್ ಹೇಳ್ದಂಗ. ಸೊ ನನ್ಗೆ ಏನಂದ್ರೆ ಕಲಾವಿದರು ಸೇಫ್ ಆಗಿ ಬಂದು ಸೇಫ್ ಆಗಿ ಹೋಗ್ಬೇಕು. ಎಷ್ಟೋ ಜನ ಕಲಾವಿದ್ರನ್ನ ಬಂದಾಗೆಲ್ಲ ಸರ್ ನನಗೆ ಆ ಊರಾಗ ಇಷ್ಟು ತೊಂದರೆ ಆಯ್ತು, ಈ ಊರಾಗ ಇಷ್ಟು ತೊಂದರೆ ಆಯ್ತು, ಹಂಗಾಯ್ತು. ಬಟ್ ನಿಮ್ ತಂಡಕ್ಕೆ ಬಂದಾಗ ಖುಷಿಯಾಗಿ ಬಂದು ಹೋಗ್ತೀವಿ ನಾವು. ಯಾಕಂದ್ರೆ ನಿಮ್ ಕಾರ್ಯಕ್ರಮದಾಗ ನಾವು ಎಂಜಾಯ್ನೂ ಮಾಡ್ತೀವಿ, ನಮ್ಮ ಸೇಫ್ಟಿನೂ ಕೂಡ ನೀವು ಆರ್ಗನೈಸರ್ ಜೊತೆ ಅಡ್ವಾನ್ಸ್ ಮಾತಾಡಿರ್ತೇವೆ ಸರ್. ನಾವು ವೇದಿಕೆ ಮೇಲೆ ಯಾರು ಸೆಲ್ಫಿಗೋಸ್ಕರ ಬರಬಾರ್ದು. ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ಕಮಿಟಿ ಅವ್ರನ್ನ ಕರೆದು ನಾವೆಲ್ಲ ಫೋಟೋಸ್ ಎಲ್ಲ ಕೊಡಿಸ್ತೇವೆ. ಆಮೇಲೆ ಮೊದಲು ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ನೀಟಾಗಿ ಕೊಡ್ರಿ. ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ರಿ, ಗದ್ದಲ ಆಗ್ಲಾರ್ದಂಗೆ ನೋಡ್ಕೊಳ್ರಿ. ಕಲಾವಿದರಿಗೆ ಬಂದವ್ರಿಗೆಲ್ಲ ಊಟ ಉಪಚಾರ ಎಲ್ಲ ನೀಟಾಗಿ ನೋಡ್ಕೊಳ್ರಿ. ಇಂಥದ್ದೆಲ್ಲ ನಾವು ಈ ಲೆವೆಲ್ಗೆ ನಿಮ್ಮ ಟೀಮ್ ಬೆಳೆದೈತೆ ಅಂತ ಅನ್ಕೊಂಡಿದ್ರಲ್ಲ ಸರ್? ನೋ ಚಾನ್ಸ್. ಕನಸು ಮಾಡಿಸ್ದಾಗ ಅನ್ಕೊಂಡಿದ್ದಿಲ್ಲ ಸರ್. ನಾವು ಎಲ್ಲೋ ಕೇಳಿದ ಕ್ವಶನ್ಗೆ ಇದು ಆನ್ಸರ್ ಏನಂದ್ರೆ ಹಾರ್ಡ್ ವರ್ಕ್. ನಾವು ಪ್ರಾರಂಭದೊಳಗ ಸಣ್ಣಗೆ ಆರ್ಕೆಸ್ಟ್ರಾ ಸೃಷ್ಟಿ ಮಾಡಿದ್ವಿ. ನಮ್ಮ ಮುದ್ದೇಬಾದಾಗ ನಾನು ಪ್ರಾರಂಭ ಮಾಡಿದ್ದು. ಇವ್ ನನಗಿಂತ ಮುಂಚೆನೇ ಆರ್ಕೆಸ್ಟ್ರಾ ಸೃಷ್ಟಿ ಮಾಡಿದೆವನು. ಪ್ರಾರಂಭ ಮಾಡಿದ ಆರ್ಕೆಸ್ಟ್ರಾದೊಳಗ ಇವನು ಆರ್ಕೆಸ್ಟ್ರಾದೊಳಗ ನನಗಿಂತ ಸೀನಿಯರ್ ಇವನು ಆರ್ಕೆಸ್ಟ್ರಾದೊಳಗ. ಯಾಕಂತಂದ್ರೆ ನಾನು ಬಾಲ್ಯದಿಂದನೇ ಅಂದ್ರೆ ನನ್ನ 7ನೇ ತರಗತಿ ಇದ್ದಾಗ ನಾನು ಆರ್ಕೆಸ್ಟ್ರಾ ಪೀಳಿ ಬಂದಿದ್ದು. ಹೆಚ್ಚು ಕಡಿಮೆ ಒಂದು 30 ವರ್ಷದಿಂದ ಕಲಾ ಜೀವನದೊಳಗೆ ನಾನಿದ್ದೀನಿ. ಇವನು ಕೂಡ ಅಷ್ಟೇ 30-32 ವರ್ಷಗಳಿಂದ ಇವನು ಕಲಾ ಜೀವನದೊಳಗೆ ಇದ್ದಾನೆ. ಯಾಕಂದ್ರೆ ನನಗಿಂತ 4ನೇ ತರಗತಿಗೆ ಅವ್ನು ಬಂದಿರತಕ್ಕಂಥದ್ದು. ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ಕಲಾ ಜೀವನ ಶುರು ಮಾಡಿ. ಆರ್ಕೆಸ್ಟ್ರಾಗೆ ಬರ್ಬೇಕಂದ್ರೆ ಮುರುಗೇಶ ಸಂಗಮ ಅಂತ ಹೇಳ್ರಿ ಅವ್ರು ಒಳ್ಳೆ ಪತ್ರಕರ್ತರು, ಇತ್ತ ಸಂಘಟನೆಕಾರರು. ಅಲ್ಲಿ ನಂಗೆ ಏನು ಪ್ರೋಗ್ರಾಮ್ ಇರ್ತಾ ನನಗೆ ಒಂದು 5 ನಿಮಿಷ 10 ನಿಮಿಷ ಅವಕಾಶ ಕೊಡ್ತಿದ್ರು ಸ್ಟಾರ್ಟಿಂಗ್ ಕರೆದು. ನಾನು ಆರ್ಕೆಸ್ಟ್ರಾಕ್ಕೆ ಹೋಗಿದ್ದಿಲ್ಲ, ನಾನು ಯಾವ ಇದಕ್ಕೂ ಹೋಗಿದ್ದಿಲ್ಲ ನಾನು ಅವಾಗ ಅವರು ನನಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು. ಒಂದು ಬರ್ತಾ ಈ ಆರ್ಕೆಸ್ಟ್ರಾನ ಇದು ಕಂಟಿನ್ಯೂಟಿ ಮಾಡ್ಕೊಂತ ಬಂದು ಹಂತವಾಗಿ ನಮ್ಮದೇ ಯೋಚನೆಗಳು ಬಂತು. ಈ ಸಾಮಾಜಿಕ ಜಾಲತಾಣಗಳನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೇಕನ್ನೋ ಒಂದು ಯೋಜನೆಗಳು ಬಂತು ನಮಗೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. CTV ಶರಣಗುರುಗಳು ಎಲ್ಲರೂ ಏರಿಯಾದ ಕೆಲವೊಂದು ಕಾಮಿಡಿ ಮಾಡ್ತಿದ್ರು. ಫೇಸ್ಬುಕ್ ನೀವು ಕೊಂಡಿಗಿಂಡು ತೊಗೊಂಡ್ರಿ ಖರೀದಿ ಮಾಡ್ಕೊಂಡ್ರಿ ಏನೋ ಅಂತಿದ್ರು ಅವರು. ಹನುಮಂತ ಲಮಾಣಿಯವರು ಜಿ ಕನ್ನಡಕ್ಕೆ ಹೋದಾಗ ಎಷ್ಟೋ ಸಲ ಅಂತಿರ್ತಾರೆ, ಏನ ನೀನು ಯಾವಾಗ ನೋಡಿದ್ರು ಕಲಾ ಸಿಂಚನದಲ್ಲಿ ಇರ್ತೀಯಲ್ಲ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಕಲಾ ಸಿಂಚನದಲ್ಲಿ ಇರಲ್ಲ, ಕಲಾ ಸಿಂಚನನೇ ನಂದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ. ಅವರಷ್ಟೇ ಅಂತಲ್ಲ, ಕಾಮಿಡಿ ಕಿಲಾಡಿ ನಯನ ಆಗಿರ್ಬೋದು, ಆಮೇಲೆ ನಮ್ಮ ಪುಟ್ಟಗೌರಿ ಧಾರಾವಾಹಿ ನಟಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಧಾರಾವಾಹಿ ನಟಿಯರು. ಸತ್ಯ ಧಾರಾವಾಹಿ ನಟಿ ಪುಟ್ಟಗೌರಿ ಏನಿದೆ ಉತ್ತರ ಕರ್ನಾಟಕದವ್ರು ನಿಮ್ಮನ್ನು ಕೊಂಡ್ಕೊಂಡ್ಬಿಟ್ಟಾರ ಹೆಂಗೋ, ಉತ್ತರ ಕರ್ನಾಟಕದವ್ರು ಕೊಂಡ್ಕೊಂಡ್ಬಿಟ್ಟಾರ ಹೆಂಗೋ. ಏನು ಅದೇ ಕಲಾ ಸಿಂಚನ, ಎಲ್ಲಿ ನೋಡಿದ್ರು ಬರೀ ಕಲಾ ಸಿಂಚನ ಅಂತಿರ್ತೀರಿ ನೀವು ಯಾವಾಗಲೂ ಕೂಡ. ಏನು ಕಲಾ ಸಿಂಚನ ಅಂದ್ರೆ ಅಷ್ಟು ಫೇಮಸ್ ಐತೆ ಅಂತ ಕೇಳಿದಾಗ, ಕಲಾ ಸಿಂಚನ ಅನ್ನೋದು ಫೇಮಸ್ ಅಲ್ಲ, ಎಷ್ಟೋ ಜನ ಕಲಾವಿದರಿಗೆ ಅನ್ನ ಹಾಕಿರುವಂಥ ಒಂದು ತಂಡ. ಆ ಅನ್ನದ ಋಣ ನಮ್ಮ ಮ್ಯಾಗೂ ಐತಿ ಅಂತಕ್ಕಂಥದ್ದು ಓಪನ್ ಆಗಿ ನಮ್ಮ ನಯನ ಅವ್ರು ಹೇಳ್ಯಾರ. ನಯನ ಅಕ್ಕಾಜಿ ಅವ್ರು ಹೇಳಿದ್ರು, ಅವರು ಆ ಅನ್ನದ ಋಣ ನಮ್ಮ ಮೇಲೆ ಐತಿ, ನಿಮ್ಮ ತಂಡಕ್ಕೆ ಬರ್ಬೇಕಾದ್ರೆ ಸಿಕ್ಕಾಬಿಟ್ಟು ಖುಷಿ ಆಗುತ್ತೆ. ಅದು ಬರ್ತ್ಡೇ ವಿಶ್ ಮಾಡುವಾಗ ಅದನ್ನು ಹಾಕಿರ್ತಕ್ಕಂಥದ್ದು ಫೇಸ್ಬುಕ್ಕಲ್ಲಿ ನೋಡಿದ್ರೆ ಭಾಳ ಜನ ಅದನ್ನು ಕೂಡ ತುಂಬ ಖುಷಿ ಪಡ್ತಾರೆ. ಎಲ್ಲ ಕಲಾವಿದರು ನಮ್ಮ ತಂಡಕ್ಕೆ ಬರ್ಬೇಕಾದ್ರೆ ಏನೋ ಒಂಥರ ಖುಷಿ ಸಂಭ್ರಮ ಇರುತ್ತೆ. ಅವರು ಬಂದಾಗ ನಡ್ಕೊಳ್ಳೋ ರೀತಿ, ನಾವು ಅವ್ರಿಗೆ ಕೊಡ್ತಕ್ಕಂಥ ಒಂದು ಗೌರವ, ಇದೆಲ್ಲ ತುಂಬ ಇದಾಗಿರುತ್ತೆ, ಇಂಪಾರ್ಟೆಂಟ್. ಆ ಹಾರ್ಡ್ ವರ್ಕೇ ಇವತ್ತಿಷ್ಟು ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ. ಇವತ್ತು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಿಮ್ಗೆ ಕಲಾಸಿಂಚನದಲ್ಲಿ ಇಷ್ಟು ತಂಡ ದೊಡ್ಡ ಮಟ್ಟದಾಗ ಬೆಳೆದೈತೆ ಅಂತ ಗೊತ್ತಾಗಿದ್ದು ಮೊನ್ನೆ ಬಾಗಲಕೋಟದಲ್ಲಿ ಒಂದು ಕಲಾವಿದರ ಸಮಾವೇಶ ನಡೀತು. ಆ ಕಲಾವಿದರ ಸಮಾವೇಶದಲ್ಲಿ ಹೆಂಗೆ ಗೊತ್ತಾಯ್ತು ಈ ವಿಷಯಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆ ನೋಡಿ ಒಂದಿಷ್ಟು ಜನ ತುಂಬ ಖುಷಿ ಪಟ್ಟರೆ, ಇನ್ನೊಂದಿಷ್ಟು ಜನ ಅಸೂಯೆ ಪಡ್ತಾರೆ. ಅದು ಕಾಮನ್ ಆಗಿ ಆಯ್ಗಾರ ಆಯ್ ಬರಂಗಿಲ್ಲ ಅಂತಾರಲ್ಲ, ಹೌದಿಲ್ಲ? ಹಂಗೆ ನಮ್ಮ ಆರ್ಕೆಸ್ಟ್ರಾದವ್ರು ಕೆಲವು ಮಂದಿ ಆಯ್ ಬರಂಗಿಲ್ಲ. ಅಲ್ಲಿ ನೋಡಿದಾಗ ನನ್ಗೆ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ಇವತ್ತ ಕಲಾ ಸಿಂಚನ ಏನಪ್ಪ ಹಿಂಗೆ ಬೆಳೆದು ಬಿಟ್ಟೈತಿ, ಇದನ್ನು ತುಳಿಬೇಕು, ಇದನ್ನು ಬೆಳೆಸಬಾರ್ದಂತ ದೊಡ್ಡ ದೊಡ್ಡ ಕಲ್ಪನೆ ಇಟ್ಕೊಂಡು ಹೊಂಟಾರ. ಅಂಥ ಟೈಮ್ದೊಳಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾದಾಗ ಅಲ್ಲಿ ನನಗೊಬ್ಬರು ಸಜೆಷನ್ ಕೊಟ್ಟರು, ಹಿರಿಯ ಕಲಾವಿದರು, ಗೋಪಾಲ, ಆನೆ ಹೊಂಟಾಗ ನಾಯಿಗಳು ಬೊಗಳುವುದು ಸಹಜ, ಬಟ್ ಆನೆ ನಡೆಯೋ ದಾರಿ ಯಾವಾಗಲೂ ತುಳಿಯೋ ಹೆಜ್ಜೆ ತಪ್ಪೋದಿಲ್ಲ. ನಾಯಿಗಳು ಬೊಗಳ್ತಾವ ಎಲ್ಲಿ ತನಕ, ಅವಕ್ಕ ಕೆಲಸ ಮುಗಿತನಕ, ಆ ಬಳಿಕ ಹೋಗ್ತಾವ. ಹೌದ್ರಿ ಗುರುಗಳ, ನಾಯಿಗಳು ಬೊಗತಾವ ಕರೆ, ಬಟ್ ಅದ್ರಾಗ 2 ನಾಯಿಗಳು ಬೊಗಳಕತ್ತಾವ.
ಒಂದು ಜಾತಿ ನಾಯಿ, ಇನ್ನೊಂದು ಕಂತ್ರಿ ನಾಯಿ. ಈ ಜಾತಿ ನಾಯಿ ಅಂದ್ರೆ ಯಾವುದು ಅಂತ ಕೇಳಿದಾಗ ಅಂದ್ರೆ ನಮ್ಮ ಜೊತೆಗೇನೆ ಇರ್ತಾರೆ ಎಷ್ಟೋ ಜನ. ನಮ್ಮ ಜೊತೆಗಿದ್ದಾಗ ನಮ್ಮ ತಂಡದ ಒಂದು ಸಿಸ್ಟಮ್ ಏನಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನು ಬೆಳೆಸ್ತಿರ್ತೀವಿ. ಬೆಳೆಸಿದಾಗ ಮತ್ತೆ ಹಳೆ ಕಲಾವಿದರಿಗೆ ಒಂದು ಮಾರ್ಗದರ್ಶನ ಮಾಡಿ ಕೊಡ್ತಿರ್ತೀವಿ ಅವಾಗ. ಬಟ್ ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲ, ನಮ್ಮ ತಂಡದಾಗ ಮತ್ತೊಬ್ರು ಬರಕ್ ಸಹಿಸ್ಕೊಳಕ್ ಆಗಲ್ಲ. ಇವ್ರು ಬೆಳೆದ್ ಮುಂದೆ ಹೋದ್ರೆ ಇನ್ನೊಬ್ರು ನಮ್ಮ ತಂಡಕ್ಕೆ ಬರಬಾರ್ದು ಅನ್ನೋ ಹಠ ಅವ್ರಿಗೆ ಇರ್ತೈತಿ. ನಮಗೇನು ನೀವು ಬೆಳೆಸಿದ್ದೀವಲ್ಲ, ಇನ್ನೊಬ್ರು ಹಾಕೋಬೇಕು ಅನ್ನೋ ಚಟ ನಮಗೆ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಮತ್ತೊಬ್ರು ಬೆಳೆಸಬೇಕನ್ನೋ ಉದ್ದೇಶ ಇಟ್ಕೊಂಡು ಬಂದೀವಿ. ಇದರ ರೊಕ್ಕ ಗಳಿಸ್ಬೇಕಂತ ನಾವು ಬಂದವರಲ್ಲ. ನಿಜವಾಗ್ಲೂ ಸರ್. ಇನ್ನೊಂದು ಬಟ್ ಇಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ವೈರಿಗಳಾದರೂ ಕೂಡ ಪ್ರೀತಿಸುವಂಥ ಗುಣ ಅದು ಏನೋ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಸರ್. ಯಾವತ್ತು ಇಂದಿಲ್ಲ ನಾಳೆ ಹೊಳ್ಳಿ ನಮ್ಮೂರು ಅದಾರ ನಮ್ಮ ಕಲಾವಿದರು ಒಂದು ರಕ್ತಗತವಾಗಿ ಏನಿದು ಕಲಾವಿದರು ಒಂದೇ ಕುಟುಂಬ ತಿಳ್ಕೊತ ಬರ್ತೀವಲ್ಲ, ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೀವಿ. ಕಾರಣ ಬಿಟ್ಟು ಕೊಡಲ್ಲ ಸರ್, ಎಲ್ಲ ಕಲಾವಿದರು ನಮ್ಮವರು. ಬಟ್ ಇನ್ನೊಂದು ಏನಂದ್ರೆ ಹಠ ಅಂತ ಬಂತಂದ್ರೆ ಜಪ್ಪಯ್ಯ ಅಂದ್ರೆ ಜಗ್ಗುದಿಲ್ಲ, ಅದು ಬೆಕ್ಕದಾಗಲ್ಲ. ಹಠ ಅಂತ ಬಂತು ಅಂದ್ರೆ ಅದು ಹಿಂಗ ಅಂತಂದ್ರೆ ಅದು ಹಂಗ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಇದು ಐತಿ, ಅವನಿಗೆ ಏನೈತೆ ಗೊತ್ತಿಲ್ಲ, ನನ್ನಲ್ಲಿ ಒಂದು ದೇವ್ರಿಗೆ ಗೊತ್ತಿಲ್ಲ, ನಾನು ನಂಬಿರೋ ದೇವ್ರದೊಂದು ಆಶೀರ್ವಾದ ಏನೋ ಗೊತ್ತಿಲ್ಲ. ಇವತ್ತ ತುಳಿಬೇಕು ಅಂದವ್ರ ಮುಂದೆ ಬೆಳೆದು ತೋರಿಸ್ತಕ್ಕಂಥದ್ದು. ನಾವು ಅಷ್ಟೇ ಬೆಳೆದು ತೋರಿಸೋದಲ್ಲ, ಎಷ್ಟೋ ಜನರ ಕಲಾವಿದರು ತುಳಿರ್ತಕ್ಕಂಥ ಸಂದರ್ಭ ಇದ್ದಾಗ ನಮ್ಮ ತಂಡಕ್ಕೆ ಬಂದಾಗ ಗುರುಗಳ ನಮ್ಮನ್ನ ಭಾಳ ಜನ ತುಳಿತಿದ್ರು. ಇವಾಗ ನಿಮ್ಮ ತಂಡಕ್ಕೆ ಬಂದಿದ್ದೀವಿ, ನಮಗೆ ದೊಡ್ಡ ಹೆಸರು ಮಾಡಿದ್ದೀವಿ, ಹೊರಗಡೆ ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದೀವಿ, ನಮ್ಮ ಕುಟುಂಬ ನಡೆಸ್ಕೊಳಕತ್ತೀವಿ, ನಿಮ್ಮ ಹೆಸರು ಹೇಳ್ಕೊಂಡು ನೀವು ಒಂದು ತುತ್ತು ಅನ್ನ ತಿಂತೀವಿ ಅಂತ ಹೇಳಿದಾಗ ಹೆಮ್ಮೆ ಅನ್ಸುತ್ತೆ ನಮಗೆ, ಭಾಳ ಖುಷಿ ಆಗುತ್ತೆ ಅಲ್ವಾ? ಯಾಕಂತಂದ್ರೆ ನಾವು ಏನೂ ಗಳಿಸಿಲ್ಲ, ಈ ಫೀಲ್ಡ್ನೊಳಗೆ ಪ್ರೀತಿನೇ ಗಳಿಸಿದ್ದು, ಅವ್ರ ವಿಶ್ವಾಸ ಗಳಿಸ್ಕೊಂಡಿವಿ. ಗಳಿಸಿದ್ರೊಳಗೆ ಒಂದಿಷ್ಟು ಭಗವಂತನ ಜೊತೆಗೆ ಏನೇನು ಸಹಾಯ ಸಹಕಾರ ಮಾಡಕ್ಕೆ ಮಾಡ್ತಿರ್ತೀವಿ ಅಷ್ಟೇ. ಈ ಫೀಲ್ಡ್ದಾಗ ಸರ್ ನಿಮ್ಗೆ ಯಾವ್ದು ಕ್ಯಾಟ್ ಅನಿಸ್ತೀರಿ ಮತ್ತು ಯಾವ್ದು ಚಲೋ ಅನಿಸ್ತೀರಿ? ಈ ಫೀಲ್ಡ್ನೊಳಗೆ ಯಾವ್ದು ಕೆಟ್ಟ ಅನಿಸ್ತು ಅಂತಂದ್ರೆ, ಚಲೋ ಅನಿಸ್ತಿದ್ದು ಏನಪ್ಪ ಅಂತಂದರೆ, ನಾವೆಲ್ಲ ಕಲಾವಿದರು ಯಾವಾಗೋ ಒಂದು ಏನೋ ಒಂದು ನೆವ ಇಟ್ಕೊಂಡು ಒಂದು ಬರ್ತ್ಡೇ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಕಾರ್ಯಕ್ರಮದೊಳಗೆ ಎಲ್ಲ ಕಲಾವಿದರೆಲ್ಲ ಒಂದೇ ಕಡೆ ಕೂಡ್ತೀವಲ್ಲ, ಒಂದೇ ಕುಟುಂಬ ಸದಸ್ಯರ ಥರ. ಅವಾಗಿನ ಖುಷಿ ನಮ್ಗೆ ಯಾವತ್ತೂ ಎಲ್ಲಿ ಸಿಕ್ಕಿಲ್ಲ ಸರ್. ಇನ್ನೊಂದು ಕೆಟ್ಟ ಯಾವ್ದು ಅನಿಸೋದಂತಂದರೆ, ಏನಿನ್ನು ನಮ್ಮ ಜೊತೆ ಎಷ್ಟು ಅನನ್ಯವಾಗಿ ನಕ್ಕೊಂತ ಬೆರೆದಾಡುವಂಥ ಕಲಾವಿದರು ನಮ್ಮ ಜೊತೆಗೆ ನಕ್ಕೋತಿದ್ದೇ ಹಿಂದಿನ ಮೈ ಏನು ಚೂರಿ ಚುಚ್ಚುವಂಥ ಕೆಲಸ ನಮ್ಮ ಕಿವಿಗೆ ಬಿದ್ದಾಗ ಚೂರು ಕೆಟ್ಟ ಅನ್ಸುತ್ತೆ ಸರ್. ನಮ್ಗೇನು ಕೆಟ್ಟ ಅನ್ಸಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅದು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡಕತ್ತಾರ ನಮಗೆ ಅಂತ ಅನ್ಸುತ್ತೆ. ಅಂದರೆ ಇನ್ನೊಂದು ಒಂದು ಮಾತು ಹೇಳ್ತೀನಿ ನಿಮಗೆ, ಆ್ಯಕ್ಚುಲಿ ನಾವಿಷ್ಟು ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಸ್ನೇಹಿತರಿಗಿಂತ ವೈರಿಗಳು. ನಮ್ಮನ್ನು ದ್ವೇಷ ಮಾಡೋರು ಇಂಪಾರ್ಟೆಂಟು. ಯಾಕೆ ಗೊತ್ತೇನೋ, ನಮ್ಮನ್ನ ಸ್ನೇಹಿತರು ಜೊತೆಗಿರೋರು ಏನು ಮಾಡ್ತಾರ, ನಾವು ತಪ್ಪು ಮಾಡಿದ್ರು ಗುರ್ತಿಸಲ್ಲ ಅವರು. ವೆರಿ ಗುಡ್ ಚೆನ್ನಾಗಿ ಮಾಡಿ ಅಂತಾರೆ. ಆ್ಯಕ್ಚುಲಿ ನಮ್ಮನ್ನು ಇಷ್ಟು ಮಟ್ಟಕ್ಕೆ ಬೆಳೆಸ್ತಕ್ಕಂಥವ್ರು ನಮ್ಮನ್ನ ದ್ವೇಷ ಮಾಡ್ತಕ್ಕಂಥವ್ರು. ಇವ ಇಂಥ ತಪ್ಪು ಮಾಡಕತ್ತಾನಂದ್ರೆ ಅದ್ರ ಟಕ್ಕನ ಅಲರ್ಟ್ ಆಗಿ ಮತ್ತೆ ಬೇರೆ ಥರ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ವೈರಿಗಳಿಗೆ ಧನ್ಯವಾದ ಹೇಳಬೇಕು. ಆ್ಯಕ್ಚುಲಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಗೊತ್ತೇನೋ, ಆ್ಯಕ್ಚುಲಿ ನಮ್ಮ ತಂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರೇ ಮೂಲ ಕಾರಣ. ಯಾಕಂದ್ರೆ ನಮ್ಮ ತಪ್ಪುಗಳ ಶತ್ರುಗಳ ಆಶೀರ್ವಾದ, ಶತ್ರುಗಳ ಆಶೀರ್ವಾದ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿ ಬೆಳಿಲಿಕ್ಕೆ ಅವ್ರು ಕಾರಣ ಆಗಿರ್ತಾರೆ. ಯಾಕಂದ್ರೆ ನಮ್ಮ ತಪ್ಪುಗಳು ನಮ್ಗೆ ಗೊತ್ತಾಗಲ್ಲ, ನಮ್ಮ ಬೆನ್ನ ನಮ್ಗೆ ಕಾಣಲ್ಲ, ನಮ್ಮ ಬೆನ್ನನ್ನು ತೋರಿಸ್ಕೊಡ್ತಕ್ಕಂತಾರೆ ಅವರು ಅವರೇ. ಹಾಗಾಗಿ ನಿಜವಾಗ್ಲೂ ನಮ್ಮ ವೈರಿಗಳನ್ನು ಕೂಡ ಗೌರವಿಸುವಂತ ಗುಣ ನಮ್ಮಲ್ಲಿ ಐತಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಎದುರಿಗೆ ಬಂದ ಬಹಳ ಪ್ರೀತಿಯಿಂದ ಮಾತಾಡ್ತೀವಿ, ಗೌರವಿಸ್ತೀವಿ. ಅದ್ರ ಕೆಟ್ಟದಂತರೂ ಬಯಸೋದಿಲ್ಲ. ನಮ್ಮ ಕಡೆಯಿಂದ ಅವ್ರಿಗೆ ಒಳ್ಳೇದು ಮಾಡಿಯಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅಷ್ಟೇ, ಬಟ್ ಕೆಟ್ಟದಂತರೂ ಮಾಡಲ್ಲ ಸರ್. ನಿಮ್ಮ ವೀಕ್ನೆಸ್ ಏನ್ರಿ? ವೀಕ್ನೆಸ್ ಸಿಂಪಲ್, ನಮ್ಮ ಒಳ್ಳೆತನ ನಮ್ಮ ವೀಕ್ನೆಸ್. ನಾವು ಯಾರನ್ನ ನಂಬ್ತೀವಲ್ಲ, ಆ ನಂಬಿದವರು ಭಾಳ ನಂಬಿಕೆ ಉಳಿಸ್ಕೊಳಕ್ ಆಗುದಿಲ್ಲ. ನೀನೇ ಹೇಳೋದು. ನಿಮ್ಮ ವೀಕ್ನೆಸ್ ಏನ್ರಿ ಸರ್? ವೀಕ್ನೆಸ್ ಅಂತಂದರೆ ನಾವು ಅದೇ ಆಗಲೇ ಹೇಳ್ದಾಗೇನೆ ಅದೇ ಒಂದೇ ಉತ್ತರ ಸರ್. ಅದಕ್ಕೆ ವೈರಿಗಳನ್ನು ಪ್ರೀತಿಸುವುದೇ ನಮ್ದು ಅದೇ ಒಂದು ದೊಡ್ಡ ವೀಕ್ನೆಸ್ ಅಂತ ಅನ್ಕೋತೀನಿ ಸರ್. ವೈರಿಗಳನ್ನು ಸ್ನೇಹಿತರ ಥರ ಗೌರವಿಸೋದೇ ನಮ್ಮ ವೀಕ್ನೆಸ್. ನಿಮ್ಮ ಸ್ಟ್ರೆಂತ್ ಏನ್ರಿ ಸರ್? ನಮ್ಮ ಸ್ಟ್ರೆಂತ್ ಅಭಿಮಾನಿಗಳು, ಕಲಾ ಪೋಷಕರು, ಸಂಘಟಕರು. ಅವ್ರು ಅದರಂತಾನೆ ಇವತ್ತು ನಾವು ಗಟ್ಟಿಯಾಗಿ ನಿಂತೀವಿ. ಅವ್ರು ನಮ್ಗೆ ಎಂದು ಕೈ ಬಿಡ್ತಾರೆ ಅವತ್ತು ನಾವು ಬಿಟ್ಟು ಬಿಡ್ತೀವಿ. ವೆರಿ ಸಿಂಪಲ್. ಯಾಕಂದರೆ ಇಡೀ ಕರ್ನಾಟಕದಾಗ ರಾಜ್ಯದ ಮೂಲೆಗಳಿಂದೆಲ್ಲ ಕರೆ ಬರುತ್ತೆ ನನಗೆ. ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಇವತ್ತು ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಉಡುಪಿಯಿಂದ ಫೋನ್ ಬರುತ್ತೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಂತ ಇರತಕ್ಕಂಥ ಒಂದು ನಾಡಿನಿಂದ ಒಂದು ಕರೆ ಬಂತು ನನಗೆ. ಸರ್ ನಿಮ್ಮ ಕಡೆ ಏನು ಸರ್ ಜಾನಪದ ಆಟಗಳು ಸಿಕ್ಕಾಪಟ್ಟೆ ಫೇಮಸ್ ಸರ್,
ನೀವು ಆ ಹಾಡಿಗೆ ನಮ್ಮ ಕಡೆನೂ ಹಾಡ್ಬೇಕು ಸರ್ ಅಂತಂತಂದು. ಅಯ್ಯೋ ಏನು ಸರ್ ನೀವೆಲ್ಲ ಕೃಷ್ಣ ಕೃಷ್ಣ ರಾಮ ರಾಮ ಅನ್ನೋರು, ನಮ್ಮ ಉತ್ತರ ಕನ್ನಡ ಜಾನಪದ ಯಾಕೆ ನಿಮಗೆ ಅಂತಂದೆ ನಾನು. ಇಲ್ಲ ಸರ್ ಅದು ಏನು ನಾ ಡ್ರೈವರ್ ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿದೆ ಅಲ್ವಾ, ಆ ಮಾಡೋ ನಿಪ್ರಾಳವ್ರನ್ನ ಕರ್ಕೊಂಬರಕ್ಕಾಗತ್ತಾ ಅಂತ ಕೇಳಿದ್ರು. ಅವಾಗಲೇ ನಮಗೆ ಏನಂದರೆ ಆ ಒಂದು ಹಾಡು ಹೆಂಗೆ ಸ್ಟ್ರೆಂತ್ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ನಿಮಗೆ. ಹಾಡು ಒಂದು ಹೆಂಗೆ ಸ್ಟ್ರೆಂತ್ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ನಿಮಗೆ. ಉತ್ತರ ಕರ್ನಾಟಕದ ಜಾನಪದ ಹಾಡುಗಳಂದರೆ ಆ ಕಡೆ ದಕ್ಷಿಣ ಕರ್ನಾಟಕದವರು ನಿಜವಾಗ್ಲೂ ಏನ್ರಿ ಹಾಡ್ತೀರಿ ನೀವು, ನಮ್ಗೆ ಇಷ್ಟನ ಆಗಲ್ಲ ಅನ್ನೋರು. ಆ ನಾ ಡ್ರೈವರ್ ಅನ್ನುವಂಥ ಒಂದೇ ಒಂದು ಹಾಡು ಇಡೀ ದೇಶವನ್ನೇ ಒಂಥರ ಡಿಫ್ರೆಂಟ್ ಮೂಡಿಗೆ ಕರ್ಕೊಂಡು ಹೋಗುತ್ತೆ. ನೀವು ನೋಡಿರ್ತೀರಿ ಅದನ್ನ, ಮಿಲಿಯನ್ ಗಟ್ಲೆ ಎಲ್ಲಾ ಸಿನಿಮಾ ಹಾಡುಗಳನ್ನು ಹಿಂದಿಕ್ಕಿರುವಂತ ಒಂದು ಹಾಡು. ಆ ಹಾಡಿನಿಂದನೇ ಅವ್ರಿಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಮಾಡೋ ನಿಪ್ನವ್ರಿಗೆ ಒಳ್ಳೆ ಅವಕಾಶ ಸಿಗುತ್ತೆ, ಫಿಲ್ಮ್ದೊಳಗೆ ಒಂದು ಅವಕಾಶ ಸಿಗುತ್ತೆ. ಅದಾದ್ರೆ ಅದು ಆಗಿಂದ ಎಷ್ಟೋ ಜನ ಜಾನಪದ ಕಲಾವಿದರಿಗೆ ಒಂದು ಆಸೆ ಹುಟ್ಟುತ್ತೆ, ಆಸೆ ಉಟ್ಕೊಳ್ಳುತ್ತೆ, ನಾನು ಸಿನಿಮಾದಾಗ ಸೇರ್ಬಹುದು ಅಂತ ಒಂದು ಕನಸನ್ನು ಉಟ್ಕೊಳ್ಳುತ್ತೆ. ಆ ಕನಸಿನ ಮೂಲಕ ಎಷ್ಟೋ ಜನ ಕಲಾವಿದರು ಇದ್ದಾರೆ, ಇನ್ನೂ ಬಹಳ ಜನ ಇದ್ದಾರೆ. ಆ ಎಲ್ಲಾ ಕಲಾವಿದರು ಎಲ್ಲರೂ ನಮ್ಮ ಬಾಳೋ ಬೆಳಗು ಬೊಂಬಾಟ್ ಬಸವಣ್ಣ ಆಗಿರ್ಬೋದು, ನಮ್ಮ ಪರಸೋನ ಕೋಲೂರವ್ರು ಆಗಿರ್ಬೋದು, ಮುತ್ತೋನ ಹಳಿಯಾಳ, ನಮ್ಮ ಗೈಬುಗಣಿ ಅವರು, ಮ್ಯೂಸಿಕ್ ಮೈಲಾರಿ ಅವರು, ಸುರೇಶ್ ಇಂಚಗೇರಿ, ಸಾಕಷ್ಟು ಕಲಾವಿದರು ಇದ್ದಾರೆ. ಸುಮಾರು ಜನ ಹೆಸರು ಹೇಳ್ಕೊಂತ ಹೋದ್ರೆ ಇಷ್ಟೊಂದು ಲಿಸ್ಟ್ ಆಗುತ್ತೆ. ಎಲ್ಲರಿಗೆ ಕನಸೈತಿ, ಆ ಕನಸು ನನಸಾಗ್ಬೇಕು ಅನ್ನೋ ಆಸೆ ಉಟ್ಕೊಂಡಿದ್ದೆ ಈ ಒಂದು ಕಲಾವಿದರ ಸ್ಫೂರ್ತಿಯಿಂದ.